ನಿಮ್ಮ 1,00,000 ರೂಪಾಯಿ ನೆಕ್ಸ್ಟ್ 5 ಇಯರ್ಸ್ನಲ್ಲಿ 70,000 ರೂಪಾಯಿ ಆಗ್ತವೆ. ಹೇಗೆ ಕೇಳಿ, ಇನ್ಫ್ಲೇಷನ್. ಹೌದು, ಇಫ್ ಯು ಡೋಂಟ್ ಇನ್ವೆಸ್ಟ್, ನಿಮ್ಮ 1,00,000 ರೂಪಾಯಿ ಸ್ಲೋಲಿ ಅದ್ರ ವ್ಯಾಲ್ಯೂ ಕಳ್ಕೊತೈತಿ. ಅದಕ್ಕೆ ಇನ್ವೆಸ್ಟ್ ಮಾಡಬೇಕು. ಸೊ ಎಲ್ಲಿ ಇನ್ವೆಸ್ಟ್ ಮಾಡಬೇಕು? ಸೊ ಬ್ಯಾಂಕ್ ಅಕೌಂಟ್ಸು ಅಥವಾ ನೀವು ಎಫ್ ಡಿ ಯೋಚನೆ ಮಾಡ್ಬೋದು, ಬಟ್ ಅದರಲ್ಲಿ 4, 5, 6% ಇಂಟ್ರೆಸ್ಟ್ ಬರುತ್ತೆ. ಬಟ್ ಇಂಡಿಯಾದು ಇನ್ಫ್ಲೇಷನ್ ರೇಟ್ಸ್ ಅಂದರೆ ನೀವು ಏನು ತೊಗೋತಾ ಇದ್ದೀರಿ ಅದ್ರ ರೇಟ್ಸೇ ಇಂಡಿಯಾನಲ್ಲಿ ಪ್ರತಿ ವರ್ಷವೂ 7%ಗಿಂತ ಹೆಚ್ಚು ಆಗ್ತಾ ಇದೆ. ನೀವು ಬೆಂಗಳೂರು, ಹೈದರಾಬಾದ್ನಲ್ಲಿ ಇಂಥಲ್ಲಿ ಇದ್ರೂ ಅಲ್ಲಂತೂ ತುಂಬ ಇರುತ್ತೆ, 10%ಗಿಂತ ಹೆಚ್ಚೇ ಇರುತ್ತೆ. ಸೊ ಏನು ಮಾಡಬೇಕು? ಎಸ್ ಐ ಪಿಸ್ ಅಂದರೆ ಇವು ಕನ್ಸಿಸ್ಟೆಂಟ್ಲಿ ನಿಮ್ಮ ಇನ್ಫ್ಲೇಷನ್ಗೆ ಬೀಟ್ ಮಾಡ್ತಾ ಇದ್ದೇವೆ. ಆ್ಯಂಡ್ ಇವು 3 ಎಸ್ ಐ ಪಿಸು ಕನ್ಸಿಸ್ಟೆಂಟ್ಲಿ ನಿಮಗೆ ಚಲೋ ರಿಟರ್ನ್ಸ್ ಕೊಡ್ತವೆ ನಿಮ್ಮ ಎಫ್ ಡಿಸ್ಗಿಂತ ಚಲೋ ಆಗಿ. ಸೊ ಒಂದೇದು ನಿಪಾನ್ ಇಂಡಿಯಾ ನಿಫ್ಟಿ 50. ಸೊ ಲಾಸ್ಟ್ 5 ಇಯರ್ಸ್ನಲ್ಲಿ ನೋಡಿದರೆ ಇದರದ್ದು 12ರಿಂದ 14% ಇಯರ್ ಆನ್ ರಿಟರ್ನ್ಸ್ ಕೊಡ್ತಾ ಇದೆ. ಸೊ ನೀವು ಜಸ್ಟ್ 1,000 ರೂಪಾಯಿ ಮಂತ್ಲಿ ಇನ್ವೆಸ್ಟ್ ಮಾಡಿದರೆ ಈ ಎಸ್ ಐ ಪಿನಲ್ಲಿ ನಿಮ್ಮದು 39,000 ರೂಪಾಯಿ ವಾಪಸ್ ಆಗುತ್ತೆ ನೆಕ್ಸ್ಟ್ 5 ಇಯರ್ಸ್ನಲ್ಲಿ. ನೆಕ್ಸ್ಟ್ ಮೀರಾ ಎಸೆಟ್ ಲಾರ್ಜ್ ಕ್ಯಾಪ್ ಫಂಡು. ಇದರಲ್ಲಿ ನಿಮಗೆ ಆರಾಮ್ಸೆ 14ರಿಂದ 16% ಇಯರ್ ಆನ್ ಗ್ರೋತ್ ಸಿಗುತ್ತೆ. ನೀವು ಜಸ್ಟ್ 1,000 ರೂಪಾಯಿ ಪರ್ ಮಂತ್ ಎಸ್ ಐ ಪಿ ಮಾಡಿದರೆ ನೆಕ್ಸ್ಟ್ 5 ಇಯರ್ಸ್ನಲ್ಲಿ ನಿಮಗೆ ಆಲ್ಮೋಸ್ಟ್ 90,000 ರೂಪೀಸ್ ಕಾರ್ಪಸ್ ಆಗುತ್ತೆ. ಈಗ ಏನಾದರೂ ನಿಮಗೆ ಹೆಚ್ಚು ರಿಸ್ಕ್ ತೊಗೋದಿದೆ, ನಿಮಗಿನ್ನ ಟೈಮ್ ಇದೆ, ನೀವು ಹೆಚ್ಚು ಇನ್ವೆಸ್ಟ್ ಮಾಡ್ಬೋದು ಅಂದರೆ ನೀವು ಪರಾಗ್ ಪಾರೇಖ್ ಫ್ಲೆಕ್ಸಿ ಕ್ಯಾಪ್ ಫಂಡ್ನಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಇದರಲ್ಲಿ 1,000 ರೂಪಾಯಿ ಮಂತ್ಲಿ ಇನ್ವೆಸ್ಟ್ ಮಾಡಿದರೆ ನೆಕ್ಸ್ಟ್ 5 ಇಯರ್ಸ್ನಲ್ಲಿ ಅರೌಂಡ್ 93,000 ರೂಪೀಸ್ ಕಾರ್ಪಸ್ ಆಗುತ್ತೆ. ದ್ಯಾಟ್ಸ್ ಈಸ್ ಆಲ್ಮೋಸ್ಟ್ ಕ್ಲೋಸ್ ಟು 17% ಇಯರ್ ಆನ್ ರಿಟರ್ನ್ಸ್. ಸೊ ಜಸ್ಟ್ ತುಂಬ ರೊಕ್ಕ ಇರೋದು ಪ್ರಶ್ನೆ ಅಲ್ಲ, ಇನ್ವೆಸ್ಟ್ ಮಾಡೋಕ್ಕೆ ತುಂಬ ರೊಕ್ಕ ಇಂಪಾರ್ಟೆಂಟ್ ಅಲ್ಲ. ಜಸ್ಟ್ ಒಂದು ಹ್ಯಾಬಿಟ್, ಡಿಸಿಪ್ಲಿನ್ ಹ್ಯಾಬಿಟ್ ನಿಮಗೆ ಚೆನ್ನಾಗಿ ರಿಟರ್ನ್ಸ್ ಮತ್ತು ವೆಲ್ತ್ ಮಾಡಿಕೊಡುತ್ತೆ. ಸೊ ನಿಮ್ಮ ರೊಕ್ಕನ ವೇಸ್ಟ್ ಮಾಡಬೇಡಿ, ಇವತ್ತೇ ಎಸ್ ಐ ಪಿ ಸ್ಟಾರ್ಟ್ ಮಾಡಿ.